ಕೊನೆ ಬಜೆಟ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದು ವರ್ಸ್ಟ್ ಎವರ್ ಫೈನಾನ್ಷಿಯಲ್ ಬಜೆಟ್, ವರ್ಸ್ಟ್ ಎವರ್ ಬಜೆಟ್. ಈವನ್ ಪೊಲಿಟಿಕಲ್ ಬಜೆಟ್ ಅಂತ ಹೇಳಲಿಕ್ಕೆ ಸಹ ಆಗೋದಿಲ್ಲ. ಇದು ಪೊಲಿಟಿಕಲ್ ಸ್ಪೀಚ್ ಆಗಿದೆ. ಅದು ಇದೆ, ಇದಿದೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅನ್ನೋದನ್ನು ಬಿಟ್ಟರೆ, ಒಂದು ಫಾರ್ ಎಕ್ಸಾಂಪಲ್ ರೈತರ ಬಗ್ಗೆ ಮಾತಾಡ್ತಾರೆ. ರೈತರಿಗೆ ಇಷ್ಟು ಅಮೌಂಟನ್ನು ನಾವು ಮೀಸಲಿಟ್ಟಿದ್ದೇವೆ ಆ ಇಲಾಖೆಗೆ ಅನ್ನೋದನ್ನ ವಿಷಯ ಎಲ್ಲಿ ಸಹ ಇಲ್ಲ. ಯಾವುದೇ ನೀವು ಇಲಾಖೆಯನ್ನು ನೋಡ್ಕೊಳ್ಳಿ, ಅದ್ರ ಎಲ್ಲಿ ಸಹ ಇಲ್ಲ. ಅದರ ಮೇಲೆ ಹೆಚ್ಚಾಗಿದೆ ಟೆನ್ಷನ್ ವಿಷಯ ಏನಂತ ಹೇಳಿದ್ರೆ, ಕರ್ನಾಟಕದ ಜನರಿಗೆ 19,000 ಕೋಟಿಯ ಡೆಫಿಸಿಟ್ ಬಜೆಟ್ ಅನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಡೆಫಿಸಿಟ್ ಬಜೆಟ್ ಅನ್ನ ಹಿಂದೆ ಬೊಮ್ಮೆಯವರು ಪ್ರೆಸೆಂಟ್ ಮಾಡಿದ್ರು. ಕೋವಿಡ್ ಅನ್ಸ ನಾವು ಎದುರಿಸಿದ್ದೇವೆ. ಲಾಸ್ಟ್ಗೆ ನಮ್ಮ ಡೆಫಿಸಿಟ್ ಬಜೆಟ್ ಇರಲಿಲ್ಲ, ನಾವು ಸರ್ಪ್ಲಸ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದೇವೆ. 20,000 ಕೋಟಿ ಸಾಲ ತೆಗಿಲಿಕ್ಕೆ ಅವಕಾಶ ಇದ್ರೂ ಸಹ ನಾವು ಸಾಲ ತೆಗಿಲಿಲ್ಲ. ಈಗ ಇವರು ಡೆಫಿಸಿಟ್ ಬಜೆಟ್ ಅನ್ನು ಹೇಗೆ ಸರಿ ತೂಗಿಸ್ತಾರೆ? ಜನರ ತೆರಿಗೆಯನ್ನು ಪುನೊಮ್ಮೆ ಹಾಕ್ತಾರೆ. ಪುನೊಮ್ಮೆ ಎಲ್ಲ ಪ್ರೈಸಸ್ ಆಗ್ತದೆ. ಲಾಸ್ಟ್ ಇಯರ್ ಗ್ರೋಸರಿಯಿಂದ ಹಿಡಿದು ಗ್ಯಾಸ್ವರೆಗೆ, ಹಾಲಿಂದ ಹಿಡಿದು ಎಲ್ಲ ರೀತಿಯ ವಸ್ತುಗಳಿಗೆ ಬೆಲೆ ಏರಿಕೆಯನ್ನು ಕರ್ನಾಟಕದ ರಾಜ್ಯದ ಜನತೆ ಕಂಡಿದೆ. ಈ ಬಜೆಟ್ 19,000 ಕೋಟಿ ಡೆಫಿಸಿಟ್ ಇರುವಾಗ ನೀವು ಅದನ್ನು ಸರಿದೂಗಿಸಲಿಕ್ಕೆ 100% ಈಗ ಈ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಲಿಲ್ಲ. ಈಗ ಮೆಲ್ಲ ತೆರಿಗೆಯನ್ನು ಎಲ್ಲದ್ರ ಮೇಲೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಸಮಾಜವನ್ನ ಇವರು ಇದರ ಹಿಂದೆ ಬಜೆಟ್ ಬರಲಿಕ್ಕಿಂತ ಹಿಂದೆ ಪೊಲೀಸನ್ನ ಯೂಸ್ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅನ್ನು ಯೂಸ್ ಮಾಡಿ, ವಕ್ಫು ಅದು ಇದು ಅನ್ನೋ ಸಮಾಜದಲ್ಲಿ ಒಂದು ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಬಜೆಟ್ ಆದ ನಂತರ ಬಜೆಟ್ ಅನ್ನು ಒಂದು ಅಸ್ತ್ರವಾಗಿಸ್ಕೊಂಡು, ಬಜೆಟ್ ಅನ್ನ ಒಂದು ಎಕಾನಮಿಯನ್ನು ಒಂದು ಅಸ್ತ್ರವಾಗಿಸ್ಕೊಂಡು ಸಮಾಜನ ಒಡೆಯುವಂತ ಕೆಲಸ ಮಾಡಿದ್ದಾರೆ. ಇದು ನೋಡಿದ್ರೆ ಮುಸ್ಲಿಮಿಂಗ್ ಬಜೆಟ್ ಆಗಿದೆ. ನೀವು ಎಲ್ಲ ಮುಸಲ್ಮಾನರಿಗೆ ಅದು ಇದು ಅನ್ನುವಂಥದ್ದನ್ನು ಕೊಟ್ಟಿದ್ರಿ. 1,000 ಕೋಟಿ ಕೊಡ್ತಾರೆ. ನೀವು ಬೇರೆಯವ್ರೇನು ಅನ್ಯಾಯ ಮಾಡಿದ್ದಾರೆ ಕರ್ನಾಟಕದ ಜನತೆ? ನಿಮ್ಗೆ ಓಟ್ ಹಾಕಿದವರು ಬೇರೆಯವ್ರು ಸಹ ಇದ್ದಾರೆ. ನೀವು ಖಾಲಿ ವೋಟ್ ಬ್ಯಾಂಕ್ಸ್ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಇದ್ದ ಪರಮಾವಧಿಯನ್ನು ನಾವು ನೋಡ್ತಾ ಇದ್ದೇವೆ. ವಕ್ಫ್ ಬೋರ್ಡ್ ದುಡ್ಡು ಕೊಟ್ಟಿದ್ದಾರೆ. ನೀವು KDB ಲ್ಯಾಂಡ್ ಅಲಾಟ್ಮೆಂಟ್ ಅಲ್ಲಿ 20% ಅನ್ನ ಮುಸಲ್ಮಾನರಿಗೆ ಕೊಡ್ತೀರಿ. ಕೊನೆ ಬಜೆಟ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದು ವರ್ಸ್ಟ್ ಎವರ್ ಫೈನಾನ್ಷಿಯಲ್ ಬಜೆಟ್, ವರ್ಸ್ಟ್ ಎವರ್ ಬಜೆಟ್. ಈವನ್ ಪೊಲಿಟಿಕಲ್ ಬಜೆಟ್ ಅಂತ ಹೇಳಲಿಕ್ಕೆ ಸಹ ಆಗೋದಿಲ್ಲ. ಇದು ಪೊಲಿಟಿಕಲ್ ಸ್ಪೀಚ್ ಆಗಿದೆ. ಅದು ಇದೆ, ಇದಿದೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅನ್ನೋದನ್ನು ಬಿಟ್ಟರೆ, ಒಂದು ಫಾರ್ ಎಕ್ಸಾಂಪಲ್ ರೈತರ ಬಗ್ಗೆ ಮಾತಾಡ್ತಾರೆ. ರೈತರಿಗೆ ಇಷ್ಟು ಅಮೌಂಟನ್ನು ನಾವು ಮೀಸಲಿಟ್ಟಿದ್ದೇವೆ ಆ ಇಲಾಖೆಗೆ ಅನ್ನೋದನ್ನ ವಿಷಯ ಎಲ್ಲಿ ಸಹ ಇಲ್ಲ. ಯಾವುದೇ ನೀವು ಇಲಾಖೆಯನ್ನು ನೋಡ್ಕೊಳ್ಳಿ, ಅದ್ರ ಎಲ್ಲಿ ಸಹ ಇಲ್ಲ. ಅದರ ಮೇಲೆ ಹೆಚ್ಚಾಗಿದೆ ಟೆನ್ಷನ್ ವಿಷಯ ಏನಂತ ಹೇಳಿದ್ರೆ, ಕರ್ನಾಟಕದ ಜನರಿಗೆ 19,000 ಕೋಟಿಯ ಡೆಫಿಸಿಟ್ ಬಜೆಟ್ ಅನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಡೆಫಿಸಿಟ್ ಬಜೆಟ್ ಅನ್ನ ಹಿಂದೆ ಬೊಮ್ಮೆಯವರು ಪ್ರೆಸೆಂಟ್ ಮಾಡಿದ್ರು. ಕೋವಿಡ್ ಅನ್ಸ ನಾವು ಎದುರಿಸಿದ್ದೇವೆ. ಲಾಸ್ಟ್ಗೆ ನಮ್ಮ ಡೆಫಿಸಿಟ್ ಬಜೆಟ್ ಇರಲಿಲ್ಲ, ನಾವು ಸರ್ಪ್ಲಸ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದೇವೆ. 20,000 ಕೋಟಿ ಸಾಲ ತೆಗಿಲಿಕ್ಕೆ ಅವಕಾಶ ಇದ್ರೂ ಸಹ ನಾವು ಸಾಲ ತೆಗಿಲಿಲ್ಲ. ಈಗ ಇವರು ಡೆಫಿಸಿಟ್ ಬಜೆಟ್ ಅನ್ನು ಹೇಗೆ ಸರಿ ತೂಗಿಸ್ತಾರೆ? ಜನರ ತೆರಿಗೆಯನ್ನು ಪುನೊಮ್ಮೆ ಹಾಕ್ತಾರೆ. ಪುನೊಮ್ಮೆ ಎಲ್ಲ ಪ್ರೈಸಸ್ ಆಗ್ತದೆ. ಲಾಸ್ಟ್ ಇಯರ್ ಗ್ರೋಸರಿಯಿಂದ ಹಿಡಿದು ಗ್ಯಾಸ್ವರೆಗೆ, ಹಾಲಿಂದ ಹಿಡಿದು ಎಲ್ಲ ರೀತಿಯ ವಸ್ತುಗಳಿಗೆ ಬೆಲೆ ಏರಿಕೆಯನ್ನು ಕರ್ನಾಟಕದ ರಾಜ್ಯದ ಜನತೆ ಕಂಡಿದೆ. ಈ ಬಜೆಟ್ 19,000 ಕೋಟಿ ಡೆಫಿಸಿಟ್ ಇರುವಾಗ ನೀವು ಅದನ್ನು ಸರಿದೂಗಿಸಲಿಕ್ಕೆ 100% ಈಗ ಈ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಲಿಲ್ಲ. ಈಗ ಮೆಲ್ಲ ತೆರಿಗೆಯನ್ನು ಎಲ್ಲದ್ರ ಮೇಲೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಸಮಾಜವನ್ನ ಇವರು ಇದರ ಹಿಂದೆ ಬಜೆಟ್ ಬರಲಿಕ್ಕಿಂತ ಹಿಂದೆ ಪೊಲೀಸನ್ನ ಯೂಸ್ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅನ್ನು ಯೂಸ್ ಮಾಡಿ, ವಕ್ಫು ಅದು ಇದು ಅನ್ನೋ ಸಮಾಜದಲ್ಲಿ ಒಂದು ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಬಜೆಟ್ ಆದ ನಂತರ ಬಜೆಟ್ ಅನ್ನು ಒಂದು ಅಸ್ತ್ರವಾಗಿಸ್ಕೊಂಡು, ಬಜೆಟ್ ಅನ್ನ ಒಂದು ಎಕಾನಮಿಯನ್ನು ಒಂದು ಅಸ್ತ್ರವಾಗಿಸ್ಕೊಂಡು ಸಮಾಜನ ಒಡೆಯುವಂತ ಕೆಲಸ ಮಾಡಿದ್ದಾರೆ. ಇದು ನೋಡಿದ್ರೆ ಮುಸ್ಲಿಮಿಂಗ್ ಬಜೆಟ್ ಆಗಿದೆ. ನೀವು ಎಲ್ಲ ಮುಸಲ್ಮಾನರಿಗೆ ಅದು ಇದು ಅನ್ನುವಂಥದ್ದನ್ನು ಕೊಟ್ಟಿದ್ರಿ. 1,000 ಕೋಟಿ ಕೊಡ್ತಾರೆ. ನೀವು ಬೇರೆಯವ್ರೇನು ಅನ್ಯಾಯ ಮಾಡಿದ್ದಾರೆ ಕರ್ನಾಟಕದ ಜನತೆ? ನಿಮ್ಗೆ ಓಟ್ ಹಾಕಿದವರು ಬೇರೆಯವ್ರು ಸಹ ಇದ್ದಾರೆ. ನೀವು ಖಾಲಿ ವೋಟ್ ಬ್ಯಾಂಕ್ಸ್ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಇದ್ದ ಪರಮಾವಧಿಯನ್ನು ನಾವು ನೋಡ್ತಾ ಇದ್ದೇವೆ. ವಕ್ಫ್ ಬೋರ್ಡ್ ದುಡ್ಡು ಕೊಟ್ಟಿದ್ದಾರೆ. ನೀವು KDB ಲ್ಯಾಂಡ್ ಅಲಾಟ್ಮೆಂಟ್ ಅಲ್ಲಿ 20% ಅನ್ನ ಮುಸಲ್ಮಾನರಿಗೆ ಕೊಡ್ತೀರಿ.